ಎಲ್ರಿಗೂ ನಮಸ್ಕಾರ. ಶಾಕ್ ಎಲ್ಲ ಹೋಗ್ಬೇಡ್ರಿ. ಇವನು ಮರ ದಿನ ಆರ್ ಸಿ ಬಿ ಜಸ್ಟ್ ಹಾಕೊಂಬಂದು ಇವತ್ತು ನೋಡ್ರಿ ಸಿ ಎಸ್ ಕೆ ಹಾಕೊಂಬಂದಂತೆ. ಅವರ್ ಲವ್ ಆ್ಯಂಡ್ ಸಪೋರ್ಟ್ ಇರೋದೆಲ್ಲ ಪೂರಲ್ಲ ಆರ್ ಸಿ ಬಿಗೆ ಜಸ್ಟ್ ಫಾರ್ ದ ಕಂಟೆಂಟ್ ಕ್ರಿಯೇಷನ್ ವೀಡಿಯೋ ಸಂಬಂಧ ಹಾಕೊಂಬಂದಿದ್ದು ಅಷ್ಟ ಏನಿಲ್ಲ. ಓಕೆ, ಇವತ್ತು ಮ್ಯಾಚ್ ಸಿ ಎಸ್ ಕೆ ವರ್ಸಸ್ ಎಮ್ ಐ ಹೇಳ್ದ. ಇವತ್ತು ನಾ ಏನು ಹೇಳಿ ನೋಡ, ಆಲ್ಮೋಸ್ಟ್ ನನ್ನ ಸುತ್ತಮುತ್ತಿದ ಹುಡುಗರು ಅಂತೂ 100% ಗೊತ್ತಿರ್ತೈತಿ. ಆಲ್ಮೋಸ್ಟ್ ನಾ ಏನೇನ ಬಾಲ್ ಟು ಬಾಲ್ ಇವತ್ತೇನಾಗೈತೆ 100% ಅದಾಗೈತೆ. ನನಗೆ ಶಾಕ್ ಆತ. ಏನು ಉಳಿದೈತಿ ನೀವು ಒನ್ ಓವರ್ ಏನು ಬೂಮ್ರಾ ಅವ್ರು ಏನು ಮುಗಿಲತ್ತಿದ್ರೆ ಸ್ಯಾಮ್ಸನ್ ಲಾಸ್ಟ್ನೇ ಬಾಲ 5ನೇ ಬಾಲ ನಾನು ಹುಡುಗರು ಮಗಲಿಕ್ಕೆ ಏನೇ 5ನೇ ಬಾಲ್ 4 ಆಗತ್ತಾನು 100% 4 ಹೋತ. ಯಪ್ಪೋ ನನಗೆ ಗಾಬ್ರತ್ತು ಏನಾಗ್ತಾವ ನನಗೆ ಅನಿಸ್ಬಿಡ್ತೀವತ್ತ. ಇನ್ನೊಂದು ಏನಂದ್ರೆ ಅದೇನು ನನಗೆ ಗೊತ್ತಿಲ್ಲ ಲೆಕ್ಕ. ಇವತ್ತು ಬತ್ತು ಜರ್ಸಿ ಕಂಟೆಂಟ್ ಕ್ರಿಯೇಷನ್ ಸಂಬಂಧ ವೀಡಿಯೋ ಸಂಬಂಧ ನಮ್ಮ ಬೇರೆ ಪ್ಲ್ಯಾನ್ ಐತೆ ಅದ್ರ ಸಂಬಂಧ ತರಿಸಿದ್ದ. ಬಂದು ಕೂಡ ಸಿ ಎಸ್ ಕೆ ಅವ್ರು 200 ಇದು ಎಷ್ಟು 190 ಗೆಲ್ಲುದ. ಏನು ನಾವು ಜರ್ಸಿ ತಂದ ಕೀಪರ್ ಅವ್ರಿಗೆ ಲಕ್ ಬತ್ತೋ ಏನು ಅಥವಾ ನಾವು ಇದು ಮಾಡಿದ್ದು ಹಂಗಾತ ಗೊತ್ತಿಲ್ಲ. ಕರೆ ಹೆಂಗಾತ ಗೆದ್ದು ಬಿಡ ಹೋಗ್ಲಿಕ್ಕಾಡ ಅವ್ರಿಗೆ ಬಾತ್ ಹಿಡ್ಸೋದೇ ಬೇಡ. ಮ್ಯಾಲಂತೂ ಬಂದಾರ ಬರಲಿ ನಡೀತೈತಿ, ಏನಾಗಲ್ಲ. ಅವ್ರೇನು ಪರ್ಕ್ ನಮ್ಮ ಇಲ್ಲಿ ಅವ್ರು ಇದು ನಮ್ಮ ಪಾಯಿಂಟಲ್ಲಿ ಅವ್ರ ಪಾಯಿಂಟ್ ತಾಗದಾರನಾದ್ರು. ಓಕೆ, ಏನಾದರೂ ಇವತ್ತು ಮುಂಬೈರ್ಸ್ ಯಪ್ಪ ಹೇಳ್ದು ನನಗೆ ಏನೇನು ಅನ್ಕೊಳ್ತೀನಿ ಇವತ್ತು ಹಂಗಾತ್ರಿ. ಫಸ್ಟ್ ನಾ ಎಲ್ಲ ಹುಡುಗರು ಎಲ್ಲ ಎಲ್ಲರೂ ಏನಂದ್ರು, ಅಣ್ಣ ಇವತ್ತು ನೋಡಾಯ್ತು 100% ಇವತ್ತು ಮುಂಬೈದವ್ರು ಗೆಲ್ತಾರ್ತಂದ್ರೆ. ನಾನು ಬೆಟ್ಟವ್ರು ಒಟ್ಟರು ಇದ್ರೆ ಒಬ್ಬರಲ್ಲ ಇಬ್ಬರಲ್ಲ ಆಲ್ಮೋಸ್ಟ್ ಎಷ್ಟು ಮಂದಿ ಇರ್ತಾರೋ ಒಟ್ಟರು ಮಂದಿ ಇದ್ದಾರೆ. ಒಂದು ನನ್ನ ಮಟ್ಟಿಗೆ ಒಂದು 6-7 ಮಂದಿ ಅನ್ಸ್ಕೊಂತಿ. ಎಲ್ಲರೂ ಬಂದೆ ಇವತ್ತು 100% ಮುಂಬೈದವ್ರು ಗೆಲ್ತಾರೆ ಅಂದ್ರೆ ನಾನು 100% ನೋಡತ್ರಿ. ನಾಳೆ ಬಂದ ಬೆಟ್ಟ ಇರಿ 100% ಸಿ ಎಸ್ ಕೆದವ್ರು ಗೆಲ್ತಾರ್ತಾನೆ. ರಿಸಲ್ಟ್ ನಿಮ್ಮ ಮುಂದೆ. ಸಿ ಎಸ್ ಕೆ ವರ್ಸಸ್ ಎಮ್ ಐ. ವಾಟ್ ಅ ವಂಡರ್ಫುಲ್ ನಾಕ್ ಬೈ ಚೀಟಾ ಸಂಜು ಸ್ಯಾಮ್ಸನ್ ಅಂತ ಹೇಳಬೇಕು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ ಸಂಜು ಸ್ಯಾಮ್ಸನ್ ಅವ್ರ ಹತ್ರ ಏನು ಆಡಿದ್ ಗುರು ಸಂಜು ಸ್ಯಾಮ್ಸನ್ನು. ಈಗ ಕ್ಲಿಯರ್ ಆಗ್ಬಿಟ್ಟು ಸಿ ಎಸ್ ಕೆದವ್ರು ಏನಂದ್ರೆ ಈ ಮ್ಯಾಚ್ ಚೆನ್ನೈ ಟೀಮ್ನಾಗ ಸಿ ಎಸ್ ಕೆದವ್ರು ಗೆಲ್ಬೇಕಾದ್ರೆ ಸಂಜು ಸ್ಯಾಮ್ಸನ್ ಅವ್ರು ಒಂದು ಎಂಡ್ನಾಗ ಇರಬೇಕು. ಇದು ನಾ ಏನೋ ಇದು ಅನ್ಲತ್ತ ನನ್ಕೋಕೆ ಹೋಗ್ಬೇಡ್ರಿ. ಒಂದು ಲರ್ನ್ ಎಲ್ಲ ಟೀಮಿಗೆ ಏನಂದ್ರೆ ಒಂದು ಕಡೆ ಒಬ್ಬ ಓಪನರ್ ಒಂದು ಕಡೆ ಒಂದು ಸೈಡ್ ಪೂರ ಆಡೋದು 20 ಓವರ್ ಆಡಿದ್ರೆ ಯಾವ ಟೀಮ್ ಬೇಕಾ 8 ರನ್ಸ್ ಬೇಕಾ ಸ್ಕೋರ್ ಮಾಡಬಹುದು ಅತ್ತ ತೋರಿಸ್ಕೊಟ್ಟಿದ್ದು ಸಂಜು ಸ್ಯಾಮ್ಸನ್ ಅಂತ ಹೇಳ್ಬೇಕು. ಸಂಜು ಸ್ಯಾಮ್ಸನ್ ಓಪನಿಂಗ್ ಅಂತ ಬಂದಿದ್ದು 20 ಓವರ್ ತನಕ ಔಟ್ ಆಗಿಲ್ಲ. 20 ಓವರ್ ತನಕನೂ ಔಟ್ ಆಗ್ಲಾರ್ದೆ ಸೆಂಚುರಿ ಹೊಡೆದ್ರು. ಸೊ ಎಲ್ಲ ಟೀಮು ಇದನ್ನ ನಮ್ಮ ಆರ್ ಸಿ ಬಿ ಅವರು ಇದು ಏನೋ ಅವ್ರಿಗೂ ಅಡ್ಜಸ್ಟ್ಮೆಂಟ್ ಹೇಳ್ತಿಲ್ಲ. ಒಂದು ಏನಂದ್ರೆ ನಮ್ಮ ಟೀಮ್ನಾಗೂ ಹಂಗೆ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ 20 ಓವರ್ ತನಕ ಇದ್ದ ಏನಾರು ಆಡಿದ್ರೆ ನಮ್ಮವ್ರು ಪಕ್ಕ 230, 240, 250 ಪ್ರತಿ ಮ್ಯಾಚ್ ಹೊಡಿತಾರೆ. ಮತ್ತು 100% ಪ್ರತಿ ಮ್ಯಾಚ್ ಹೊಡಿತಾರೆ. ಒಂದು ಕಡೆ ವಿರಾಟ್ ಕೊಹ್ಲಿ ಅವ್ರು ಕಾಯ್ಕೊಂಡು ಆಡಿದ್ರು 20 ಓವರ್ ನೋಡಾಕತ್ರ. ಮತ್ತು ಅವ್ರದ್ದು 100 ಹಾಕೊಂಡು ಮತ್ತು ನಮ್ಮ ಟೀಮು 250 ಪಿಕ್ಸ್ ಹೊಡಿತೈತಿ. ಸೊ ಅದಕ್ಕೆ ಐತಿ ಒಂದು ಕಡೆ ಒಬ್ರು ಕಾಯ್ಕೊಂಡು ಆಡೋರು ಬೇಕು ನಮ್ಮ ಟೀಮ್ನಾಗ. ಸೊ ಅದು ಮಾಡ್ತಾ ವಿರಾಟ್ ಕೊಹ್ಲಿ ಅವರು ನಾವು ತಿಳಿ ಕಟ್ಸೋಂಗಿಲ್ಲ. ಏನು ಆ ಕಡೆ ಇವ್ರಿಗೆ ಬಾಲಿಂಗ್ ಒಳಗೆ ಎಲ್ಲಿ ಹಿಡ್ಕೊಂಬಂದ್ರೆ ಅಕಿಲ್ ಹುಸೇನ್ ಗೊತ್ತಿಲ್ಲ. ಆಪ್ಷನ್ದಾಗ ತೊಗೊಂಡಿದ್ದ ನಾವೆಲ್ಲ ಬೈದೀವು. ಗುರು ಅಕಿಲ್ ಹುಸೇನ್ ಅತ್ತ. ಈ ಕಡೆ IPL 1 ವರ್ಷ ಆಡಿಲ್ಲ, SRH ಆಡಿದ್ದು ಕಾಣಿಸ್ತೈತೆ. 1 ವರ್ಷ ಪಕ್ಕ ಆಡಲಿಲ್ಲ, ಏನಿಲ್ಲ. ಎಲ್ಲಿದ್ರೆ ತೊಗೋತಾರೆ, ಎಲ್ಲಿದ್ರೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಏನು ಮಾಡ್ಲತ್ತಾರ ಅನ್ಕೊಂಡ್ರೆ ಈ ಅಂಥವ್ರು ದೊಡ್ಡ ಮೀನುಗಳಿಗೆ ಗಾಳ ಹಾಕ್ಯಾರ ಒಳ್ಳೆಯವರು. ಯಪ್ಪ ಏನು ತೆಗ್ದ ಏನೇ ಮಾಡ್ಯಾರತ್ತಂದ್ರೆ ಈಗ ಗೊತ್ತಾಗ್ಲತ್ತಿದ್ದು ರಿಸಲ್ಟ್ ಎಲ್ಲ ಎಲ್ಲಿ ತೊಗೊಂಡ್ರು ಪ್ಲೇಯರ್ಸ್ಗಳನ್ನ ಈಗ ಬಂದು ಆಡ್ಲತ್ರ ಅವರೆಲ್ಲ. ಈಗ ಏನೈತಿ ಮೊದ್ಲೇನು ಸಿ ಎಸ್ ಕೆ ಇದ್ರೆ ಇದು ಆಲ್ಮೋಸ್ಟ್ ಹಾಳಿ ಸಿ ಎಸ್ ಕೆ ಆಡೋರ್ತಾನೆ ತಂದ್ರೆ ಬರೀ ಸ್ಪಿನ್ನರ್ಸ್ಗಳು ವಿಕೆಟ್ ತಗೋದ್ರು. ಮೊದ್ಲಿನ ಸಿ ಎಸ್ಗಳಿಗೂ ಅವ್ರು ಯಾರು ಜಡೇಜಾ, ಅಶ್ವಿನ ಇವ್ರು ಬಂದು ವಿಕೆಟ್ ತಗೋತ್ರು. ಈಗ ನೂರ್ ಅಹ್ಮದ್ ಮತ್ತು ಅಕಿಲ್ ಹುಸೇನ್ ಅವರ ಸ್ಪಿನ್ನರ್ಸ್ಗಳು ಬಂದು ತಗೊಳ್ತಾರೆ ವಿಕೆಟ್. ಅದೇ ಥರ ಹೇಳ್ತಿಲ್ಲ. ಒಂದು ಪೇರ್ ಬರೋಬ್ಬರಿ ಆದ್ರೆ ಅವ್ರ ಬಗ್ಗೆ ಹೊಗಳತ್ತಂತ ಏನಿಲ್ಲ, ಯಾರಿಗೆ ಹೊಗಳತ್ತಿಲ್ಲ, ಅವ್ರಿಗೇನು ಹೊಗಳತ್ತಿಲ್ಲ. ಅಂದ್ರೆ ಕಾಂಬಿನೇಷನ್ ಅನ್ನೋದು ಹೆಂಗಿರುತ್ತೆ ಎಲ್ಲ ಟೀಮ್ ಆದ್ರೆ ಕಾಂಬಿನೇಷನ್ ಅನ್ನೋದು ಪಕ್ಕಾ ಟೀಮ್ ಗೊತ್ತಂದ್ರೆ ಕ್ರಿಕೆಟ್ ಈಸ್ ಆಲ್ ಅಬೌಟ್ ಕಾಂಬಿನೇಷನ್ ಆ್ಯಂಡ್ ಟೀಮ್ ವರ್ಕ್. ಅಂದ್ರೆ ಒಂದು ಟೀಮ್ ಗೆಲ್ಬೇಕಾದ್ರೆ ಒಬ್ಬರ ಮೇಲೆ ಎಂದೂ ಡಿಪೆಂಡ್ ಆಗ್ಲಿಕ್ಕಾಗಲ್ಲ. ಇಡೀ ಟೀಮ್ ವರ್ಕ್ ಬೇಕು. ಒಬ್ಬೊಬ್ರಿಗೆ ಪರ್ಫೆಕ್ಟ್ ಒಂದೊಂದು ಪ್ಲೇಯರ್ಗೂ ಪರ್ಫೆಕ್ಟ್ ರೋಲ್ ಬೇಕು. ಆ ರೋಲಿಗೆ ತಕ್ಕಂಗೆ ಆ ಪ್ಲೇಯರ್ಗೂ ಪರ್ಫೆಕ್ಟ್ ಆಡಿರ್ತಕ್ಕೋ ರಿಸಲ್ಟ್ ನಿಂತವು ಬರತ್ತಾವೆ. ನೀವು 100 ರನ್ಲೆ ಗೆಲ್ಲೋದಲ್ಲಿ 90 ರನ್ಲೆ ಗೆಲ್ಲೋದಲ್ಲಿ. ಸೊ ಈ ಥರ ಇಂಥ ರಿಸಲ್ಟ್ ತನ್ನಿತಾನೆ ಬರ್ತಾವೆ. ಟೀಮ್ ವರ್ಕು, ಕಾಂಬಿನೇಷನು ಮತ್ತು ಏನೋ ಪ್ಲೇಯರ್ಸ್ಗಳು ರೋಲ್ ತಕ್ಕಂಗೆ ಆಡಿದ್ರಂದ್ರೆ 100% ರಿಸಲ್ಟ್ ಬರ್ತದೆ ಅನ್ನೋಕೆ ಈ ಮ್ಯಾಚಾಗ ಕಾರಣ. ನೋಡ್ರಿ ಅಕಿಲ್ ಹುಸೇನ್ ಕರ್ಕೊಂಬಂದು 4 ವಿಕೆಟ್ ತೊಗೊಂಡ್ರು.
ನೂರ್ ಅಹ್ಮದ್ 2 ವಿಕೆಟ, ಮುಖೇಶ್ ಚೌಧರಿ 1 ವಿಕೆಟ, ಮತ್ತು ಗುರ್ಜನ್ ಪ್ರೀತ್ ಒಂದು ಸಖತ್ ಬೌಲಿಂಗ್. ಅದಕ್ಕೆ ಏನೈತಿ ಮುಂಬೈದವ್ರಿಗೆ ಏನು ಮಾಡ್ಬೇಕು ಅಂತ ಅರ್ಥ ಆಗಲ್ತೀಗ. ಮುಂಬೈದಾಗ ಇದು ಮ್ಯಾಚ್, ಮುಂಬೈದಾಗ ಹೋಮ್ ಸಪೋರ್ಟ್, ನಿಮ್ಮ ಹತ್ರ ಹೋಮ್ ಸಪೋರ್ಟ್ ಐತಿ, ನಿಮ್ಮ ಹತ್ರ ನೀವೇ ಪಿಚ್ ಡಿಸೈಡ್ ಮಾಡ್ಬೋದು ಅದೈತಿ. ಮತ್ತು ಆ್ಯಂಡ್ ಟಾಸ್ ಗೆದ್ದಿದ್ದು ಇವ್ರ. ಇನ್ನು ಏನು ಬೇಕು ಒಂದು ಟೀಮ್ ಗೆಲ್ಲಕ ಅವ್ರು ಹೇಳ್ತಿಲ್ಲ, ಕ್ಲೂಲೆಸ್ ಆಗಿಬಿಟ್ಟಾರ. ಟೀಮ್ ನೆಕ್ಸ್ಟ್ ಲೆವೆಲ್ ಐತಿ. ನಾ ಹೇಳ ಮುಂಬೈ ಟೀಮಿದ್ದು ಟೀಮ್ ನೆಕ್ಸ್ಟ್ ಲೆವೆಲ್ ಐತಿ. ಅಂದ್ರೆ ಹೆಸರು ದೊಡ್ಡದಾಕ್ರೆ ಹೆಸರು ತಕ್ಕಂಗೆ ನೀನು ಪರ್ಫಾರ್ಮೆನ್ಸ್ ಬರೋಲ್ತೈತಿ. ಇವ್ರು ಏನು ಮಾಡ್ಲತ್ತಾರತಾನೆ, ಫಸ್ಟ್ನೇ ಓವರ್ ಏನು ಬುಮ್ರಾ ಕೊಡ್ತಾರಲ್ಲ, ನಾನು ಕೇರ ನೀವು ಬುಮ್ರಾ ಒಂದು ಪವರ್ ಪ್ಲೇದಾಗ 3 ಓವರ್ ಹೋಗಿಸ್ರಿ, ಲಾಸ್ಟಿಗೆ 1 ಓವರ್ ನೋಡ್ಕೊಳ್ತೀರ. ಅಂದ್ರೆ ಮುಂಬೈದವ್ರು ಸದ್ಯಕ್ಕೆ ಈಗ ಬಾಲಿಂಗ್ ಅಷ್ಟು ಏನೋ ಅಶ್ವಿನಿ ಕುಮಾರ್ ಬಂದ ಮೇಲೆ ಅಂತೂ ಚಿಂತಿಲ್ಲ, ಬಾಲಿಂಗ್ ಚಿಂತಿಲ್ಲ ಮುಂಬೈ ಟೀಮಿಗೆ. ಬ್ಯಾಟಿಂಗ್ ಇಸ್ ದೊಡ್ಡ ಏನೋ ಚಿಂತೆ ಆಗೈತೆ ಹೇಳ್ಬೇಕು. ಒಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ರೋಹಿತ್ ಶರ್ಮಾ ಇಲ್ಲ, ಅವ್ರು ಯಾವಾಗ ಫಿಟ್ ಆಗ್ತಾರೋ ಗೊತ್ತಿಲ್ಲ. ರೋಹಿತ್ ಶರ್ಮಾ ಇಲ್ಲ, ಮತ್ತು ಸೂರ್ಯಕುಮಾರ್ ಅದು ಫಾರ್ಮ್ನಾಗ ಇಲ್ಲ. ತಿಲಕ್ ವರ್ಮಾ 1 ಮ್ಯಾಚ್ ಓಕೆ, 1 ಮ್ಯಾಚ್ ಆಡಿದ್ರು ಹೊಳ್ಳಿ. ಹಾರ್ದಿಕ್ ಪಾಂಡ್ಯ ಅವರು ಬ್ಯಾಟಿಂಗ್ನಾಗ ಫಾರ್ಮ್ ಇಲ್ಲ. ಸೊ ಏನಾಗ್ಲತ್ತರ ಹೆಸರು ದೊಡ್ಡದ, ಅವ್ರಿಂದ ಪರ್ಫಾರ್ಮೆನ್ಸ್ ಬರೋದಾಗೈತೆ. ಜಸ್ಟ್ ಒಂದು ಕೆಲಸ ಮಾಡ್ರಿ ಏನು ಗೊತ್ತಾ, ನೀವು ಪ್ಲೇಯಿಂಗ್ ಎಲ್ಲ ಆರ್ಡರ್ ಒಳಗೆ ಚೇಂಜ್ ಮಾಡ್ರಿ ಏನು ಗೊತ್ತಾನ. ನಾವೇನು ನಾನು ವಿಡಿಯೋ ನೋಡಂಗೆ ಗೊತ್ತಾ, ದೊಡ್ಡ ಸಜೆಷನ್ ಕೊಡ್ಲತ್ತೀನಿ. ಏನಿಲ್ಲ, ಮುಂಬೈದವ್ರು ಈಗೂ ಗೆಲ್ತಾರ, ಅದು ಸ್ವಲ್ಪ ಸ್ಲೈಟ್ಲಿ ಚೇಂಜಸ್ ಬೇಕಾಗು. ಓಪನಿಂಗ್ ಒಳಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ನೀವು ಯಾರೊಬ್ಬರು ಏನೋ ಓವರ್ಸೀಸ್ ಪ್ಲೇಯರ್ಸ್ ಹೊರಗೆ ಇಡ್ತಿರೋ ಗೊತ್ತಿಲ್ಲ. ಒಂದು ಕೆಲಸ ಮಾಡಿರಿ ಏನಂದ್ರೆ, ಕ್ವಿಂಟನ್ ಡಿಕಾಕ ನಾನು ಕೇಳ ನಿಮಗೆ ಕಾಂಬಿನೇಷನ, ಕ್ವಿಂಟನ್ ಡಿಕಾಕ ರಿಯಾನ್ ರಿಕಲ್ಟನ, ಮತ್ತು ಮತ್ತು ಮಿಚಲ್ ಸ್ಯಾಂಟ್ನರ, ಮತ್ತು ಗಜನ್ಫರ್. ಇವರು ಕ್ವಿಂಟನ್ ಡಿಕಾಕ್, ರಿಯಾನ್ ರಿಕಲ್ಟನ, ಅಲ್ಲ ಗಜನ್ಫರ ಮತ್ತು ಮಿಚಲ್ ಸ್ಯಾಂಟ್ನರ್ 4 ಮಂದಿ ಜೋಡಿ, 4 ಮಂದಿ ಅಂದ್ರೆ ಇವ್ರು ನಮ್ಗೆ ರುದರ್ ಫೋರ್ಡ್ ಬೇಕಾಗತ್ತೆ ಅನ್ಬೋದು. ರುದರ್ ಫೋರ್ಡ್ಗಿಂತ ಇಲ್ಲಿ ಬಾಲಿಂಗ್ ಹೊಡ್ಸ್ಕೋದತ್ತೆ, ಅದ್ರ ಸಂಬಂಧ ಐತಿ. ಇವ್ರು 4 ಮಂದಿ ಇಟ್ಕೊಂಡು ಹೇಳ್ತೀನಿ. ರಿಯಾನ್ ರಿಕಲ್ಟನ ಡಿಕಾಕ್ ಜೊತೆ ಓಪನಿಂಗ್ ಮಾಡಿಸ್ರಿ. 3ನೇ ನಂಬರ್ ತಿಲಕ್ ವರ್ಮಾ ಅಂತಾರೆ ರೀ, 4ಕ್ಕೆ ಸೂರ್ಯಕುಮಾರ್ ಅದಾವ, 5ಕ್ಕೆ ನಮಂದಿರ, 6ಕ್ಕೆ ಹಾರ್ದಿಕ್ ಪಾಂಡ್ಯ, 7ಕ್ಕೆ ಹಿಂಗೆ ಹೋದನ ಟೀಮ ಸೂಪರ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. 100% ಮ್ಯಾಚ್ ಗೆಲ್ಲು ಪ್ಲೇಯಿಂಗ್ ಲೋನ್ ಅದು. ಸೊ ಅದು ಅವ್ರಿಗೆ ಬೇಕಾಗಿದ್ದು. ಇನ್ನು CSK ಕಡೆ ಏನೈತಿ, ಸಾರ್ಟೆಡ್ ಐತಿ, ಗೆದ್ರಲ್ಲ ಮ್ಯಾಚ, ಸಾರ್ಟೆಡ್ ಐತಿ. ಇನ್ನೊಂದು ಮ್ಯಾಚ್ ಗೆದ್ರೆ ಅವ್ರ ಮ್ಯಾಲೆ ಬರ್ತಾರೆ ರೀ, ಬಿಡಬಾರ್ದು ಏನಾರ ಮಾಡಿ ಇನ್ನೂ ಸ್ವಲ್ಪ ನುಗ್ಗಿಸ್ರಿ ಅಷ್ಟೇ. ಮುಗಿಸ್ಲಾಕ ಏನೈತಿ, ಬರ್ತಾರೆ ಬೇರೆ ಟೀಮ್ನವ್ರು ನುಗ್ಗಿಸ್ಲಾಕ, ನಾವೇನು ಹೊಡೆದು ಬೇಕಾಗಿಲ್ಲ. ಅದಕ್ಕೆ ಉಳ್ಕಿ ಟೀಮ್ ಕಾಯ್ಕೊಂಡು ಕೂತ ಯಾವಾಗ ಇವ್ರು ಹೊಡಿನೋತೆ ಅವರೆಲ್ಲ ನೋಡ್ಕೋತಾರೆ ಅಷ್ಟೇ. ನಮ್ದೇನಿಲ್ಲ, ಮ್ಯಾಚ್ ದೇಖ್ನಾಕ ಮಜಾ ಉಡಾನ್ಯಾಕ, ಅಂದ್ರೆ ಮ್ಯಾಚ್ ನೋಡೋದು ಮಜಾ ತೊಗೊಳೋದಷ್ಟೇ. ಯಾವುದೇ ಬೆಟ್ಟಿಂಗ್ ಯಾವುದು ಆಡ್ಲಕ್ಕೆ ಹೋಗ್ಬೇಡ್ರಿ, ಯಾವುದಕ್ಕೆ ಸಿಕ್ಕಾಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಅವರ ಗೇಮ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಭಾಳ ಅಂತ ತಿಳ್ಕೊಳ್ಬೇಕು. ಯುದ್ಧ ನೋಡ್ಲತ್ತಾರ ನಮ್ಮ ಕಡೆ, ಕ್ರಿಕೆಟ್ನಾಗ ನೋಡ್ರಿ ಅಷ್ಟೇ. ಎಲ್ರಿಗೂ ನಮಸ್ಕಾರ.